ರಮೇಶ್ ಕನ್ನಡ ಒಳಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದಪ್ಪ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಬ್ಯಾಕ್ ಸೈಡ್ ನೋಡ್ಬೋದು, ಆಗ್ಲೇ ಸಾಕಷ್ಟು ಮನೆಗಳು ಫುಲ್ಲಿ ಡೆವಲಪ್ಮೆಂಟ್ ಆಗಿರುವಂತ ಒಂದು ಲೇಔಟ್ಗೆ ನಿಮ್ಮೆಲ್ಲರಿಗೂ ಕರ್ಕೊಂಡು ಬಂದಿದ್ದೀನಿ. ಈ ಲೇಔಟ್ ಯಾರ್ದಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು, ದುರ್ಗಶ್ರೀ ವೆಂಚರ್ಸ್ ಅವ್ರದ್ದು ಈ ಲೇಔಟ್ ಮಾಡಿದ್ದಾರೆ, ಹೊಸ ಲೇಔಟ್ ಮಾಡಿದ್ದಾರೆ. ಲೊಕೇಶನ್ ಎಲ್ಲಪ್ಪ ಇರೋದು ಅಂತ ಹೇಳಿದ್ರೆ ಎಲ್ಲರಿಗೂ ನೆಲಮಂಗಲ ಸರ್ಕಲ್ ಗೊತ್ತೇ ಇದೆಯಲ್ವಾ. ಆ ನೆಲಮಂಗಲ ಸರ್ಕಲ್ ಇಂದ ಕೇವಲ ಒಂದು 500 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಇದು ಬಂದ್ಬಿಟ್ಟು ನಗರಸಭೆ ಖಾತಾ ಆಗಿರುತ್ತೆ. ದುರ್ಗಶ್ರೀ ವೆಂಚರ್ಸ್ ಅವರು ಸುಮಾರು 18 ವರ್ಷದಿಂದನೂ ಲೇಔಟ್ ಗಳನ್ನ ಮಾಡ್ಕೊಂಡು ಬಂದಿದ್ರೆ, ಇವರ ಆಫೀಸ್ ಎಲ್ಲಪ್ಪ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ನಾಗರಬಾವಿಲಿರುವಂತ ವೆಚ್ ಹೋಟೆಲ್ ಗೊತ್ತೇ ಇದೆ. ಅಲ್ಲಿ ಮೇಲ್ಗಡೆ ಇರುವಂತ 3rd ಫ್ಲೋರ್ ಅಲ್ಲಿ ದುರ್ಗಶ್ರೀ ವೆಂಚರ್ಸ್ ಅವ್ರದ್ದು ಆಫೀಸ್ ಲೊಕೇಟ್ ಆಗಿದೆ. ಹಾಗೆ ದುರ್ಗಶ್ರೀ ವೆಂಚರ್ಸ್ ಅವರು 18 ವರ್ಷದಿಂದನೂ ಲೇಔಟ್ ಗಳು ಮಾಡ್ಕೊಂಡು ಬಂದಿದ್ದಾರೆ. ಅದು ಕೂಡ ಎಲ್ಲರಿಗೂ ಒಂದು ಕೈಗೆಟುಕುವ ದರದಲ್ಲಿ ಒಂದು ಸೈಟ್ ಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಒಂದು ಕಮ್ಮಿ ಬಜೆಟ್ ಅಲ್ಲಿ ಯಾವಾಗ್ಲೂ ಸೈಟ್ ಗಳನ್ನ ತಗೊಂಡ್ ಬರ್ತಾರೆ. ಇದು ಬಂದ್ಬಿಟ್ಟು ಟೋಟಲ್ ಆಗಿ 1 ಎಕರ್ ಮಾಡಿರುವಂತ ಲೇಔಟ್. ಹಾಗೆ ನೋಡ್ಬೋದು, ಅಕ್ಕಪಕ್ಕ ಸರೌಂಡಿಂಗ್ ಆವಾಗ್ಲೇನೆ ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಸಿಗುತ್ತೆ ಅಂತ ಹೇಳಿದ್ರೆ 30-40 ಡೈಮೆನ್ಷನ್ ಅಲ್ಲಿ ಇಲ್ಲಿ ನಿಮ್ಗೆ ಸೈಟ್ ಗಳು ಕೂಡ ಅವೈಲಬಲ್ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಇಲ್ಲಿ ಆಡ್ ಡೈಮೆನ್ಷನ್ ಅಲ್ಲೂ ಸೈಟ್ ಗಳು ಅವೈಲಬಲ್ ಸಿಗ್ತಾ ಇದೆ. ಹಾಗೆ ಅಮ್ಯುನಿಟೀಸ್ ಬಂದ್ಬಿಟ್ಟು ಮೇನ್ ಬೇಕಾಗಿರುವಂತ ಮನೆಗೆ ಕಟ್ಟಿಸ್ಕೊಂಡು ಬರ್ಬೇಕಂತ ಹೇಳಿದ್ರೆ ಬೇಸಿಕ್ ಅಮ್ಯುನಿಟೀಸ್ ಬೇಕೇ ಬೇಕಲ್ವಾ. ವಾಟರ್ ಆಗಿರ್ಲಿ, ಡ್ರೈನೇಜ್ ಆಗಿರ್ಲಿ, ಹಾಗೆ ಎಲೆಕ್ಟ್ರಿಸಿಟಿ ಆಗಿರ್ಲಿ ಕಂಪ್ಲೀಟ್ ಆಗೋಗಿದೆ. ಹಾಗೆ ನಿಮ್ಗೆ ಇಲ್ಲಿ ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಆಗೋಗಿದೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಇಲ್ಲಿ 30 ಅಡಿ ರೋಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಬಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಲೇಔಟ್ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಅವಾಗ್ಲೇ ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ಅವಾಗ್ಲೇ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಮಾಡಿದೆ. ಹಾಗೆ ರೆಂಟಲ್ ಇನ್ಕಮ್ ಕೂಡ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನೋ ನಿಮ್ಗೆ ನೆಲಮಂಗಲ ಟೋಲ್ ಇದೆ, ಅಲ್ಲಿಂದನೂ ಕೂಡ ಕನೆಕ್ಟಿವಿಟಿ ತುಂಬಾನೇ ಹತ್ರ ಅಂತಾನೆ ಹೇಳ್ಬೋದು. ಹಾಗೆ ನೆಲಮಂಗಲ ಸರ್ಕಲ್ ಇಂದ ತುಂಬಾನೇ ನಿಯರ್ ಬೈ ಇದೆ. ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಬೈ ಇದೆ. ಹಾಗೆ ನಿಮ್ಗೆ ಬಸ್ ಸ್ಟ್ಯಾಂಡ್, ನೆಲಮಂಗಲ ಬಸ್ ಸ್ಟ್ಯಾಂಡ್ ಕೂಡ ಇದೆ, ಅದು ಕೂಡ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ABB ಫ್ಯಾಕ್ಟ್ರಿ ಎಲ್ಲರಿಗೂ ಗೊತ್ತಿದೆ, ಅಲ್ಲಿಂದನೂ ಕೂಡ ನಿಯರ್ ಬೈ ಇದೆ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಗಾಗ್ಲಿ ತಗೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ತೀವಪ್ಪ ಅಂತ ಹೇಳಿದ್ರು ಓಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟು ನೀವು ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು ಅವಾಗ್ಲೇ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿ ಅವಾಗ್ಲೇನೆ ಬಾಡಿಗೆ ಕೂಡ ಕೊಟ್ಟಿದ್ದಾರೆ. ಇವಾಗ ಸಾಕಷ್ಟು ಜನ ಯೋಚನೆ ಮಾಡ್ತೀರಾ, ಇಲ್ಲಿ ಸೈಟ್ ನ ತಗೊಂಡಿರ್ತೀವಪ್ಪ ನಾವು, ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ಗ್ರೋಸರಿ ಶಾಪ್ಸ್, ಹಾಗೆ ಹಾಸ್ಪಿಟಲ್ಸ್ ಎಲ್ಲ ಹೆಂಗಪ್ಪ ಇದೆ ನಿಯರ್ ಬೈ ಅಂತ. ಇಲ್ಲಿಂದ ಕೇವಲ 1 ಕಿಲೋಮೀಟರ್ ಅಲ್ಲೇ ನಿಮ್ಗೆ ಹರ್ಷ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್, ಕಾಲೇಜು, ಹಾಗೆ BGS ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಕೂಡ ನಿಯರ್ ಬೈ ಇದೆ. ಹಾಗೆ ಈ ಲೇಔಟ್ ಇಂದ ಕೇವಲ 1 ಕಿಲೋಮೀಟರ್ ಒಳಗಡೆ ನಿಮ್ಗೆ ಮಾಲ್ಸ್ ಆಗಿರ್ಬೋದು, ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಹಾಗೆ ನಿಮ್ಗೆ ಬಸ್ ಸ್ಟ್ಯಾಂಡ್, ಪ್ರತಿ ಒಂದನ್ನು ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಕನೆಕ್ಟಿವಿಟಿ ವೈಸ್ ಅಂತಾನು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಎಲ್ಲೂ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತಲ್ಲ ಎಲ್ಲಾರು ಅನ್ಕೊಂಡಿರ್ತಾರೆ ನೆಲಮಂಗಲ ಅಂದ್ರೆ ರೋಡ್ ಒಳಗಡೆ ಏನೋ ಸೈಟ್ ತೋರಿಸ್ತಾ ಇದಾರಪ್ಪ ಅಂತ ಹೇಳ್ಬಿಟ್ಟು. ಹಂಗಲ್ಲ, ಈ ಸಲ ದುರ್ಗಶ್ರೀ ವೆಂಚರ್ಸ್ ಅವರು ಎಲ್ಲಾರ್ಗು ಒಂದು ಯೂಸ್ಫುಲ್ ಆಗ್ಲಿ ಅಂತಾನೆ ಹೇಳ್ಬಿಟ್ಟು ಎಲ್ಲಿ ಲೇಔಟ್ ಮಾಡಿದಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಸರೌಂಡಿಂಗ್ ಸಾಕಷ್ಟು ಮನೆಗಳಾಗಿರುವಂತ ಜಾಗದಲ್ಲಿ ಈ ಸಲ ಲೇಔಟ್ ನ ಮಾಡಿದ್ದಾರೆ. ಎಲ್ಲಾರು ಅನ್ಕೋಬಹುದು ನಗರಸಭೆ ಖಾತೆ ಆಗಿರೋದ್ರಿಂದ ಪ್ರೈಸ್ ಏನಪ್ಪ ಜಾಸ್ತಿ ಇರ್ಬೋದು, ಎಲ್ಲಾ ಕಡೆ ನೆಲಮಂಗಲ ಅಂತ ಹೇಳಿದ್ರೆ 6,000 7,000 ಆ ತರ ಹೇಳ್ತಾ ಇದಾರೆ ಅಂತ. ಆ ತರ ಏನು ಇಲ್ಲ. ಯಾಕಂತ ಹೇಳಿದ್ರೆ ದುರ್ಗಶ್ರೀ ವೆಂಚರ್ಸ್ ಅವರು ಯಾವಾಗ್ಲೂ ಎಲ್ಲಾರ್ಗು ಕೈಗೆಟುವ ದರದಲ್ಲಿ ಸೈಟ್ ಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಬಜೆಟ್ ಅಲ್ಲಿ ಈ ಸಲ ಈ ಸೈಟ್ ನ ಕೊಡ್ತಾ ಇದಾರೆ. ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ಲಾಂಚಿಂಗ್ ಪ್ರೈಸ್ ಆಗಿರೋದ್ರಿಂದ ನಿಮ್ಗೆ 3,600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಇಲ್ಲಿ ನಿಮ್ಗೆ ಸೈಟ್ ಗಳು ಅವೈಲಬಲ್ ಸಿಗ್ತಾ ಇದೆ. ಹಾಗೆ ಇರೋದೇ ಕೇವಲ ಲಿಮಿಟೆಡ್ ಸೈಟ್ಸ್, ಕೇವಲ 20 ಸೈಟ್ಸ್ ಗಳು ಮಾತ್ರ ಅವೈಲಬಲ್ ಇರೋದ್ರಿಂದ ಬೇಗ ಬೇಗ ಬುಕಿಂಗ್ ಆಗ್ತಾ ಇದೆ. ಹಾಗೆ ಇನ್ನು ಅನ್ಕೋಬಹುದು 3,600 ರೂಪಾಯಿ ಹೇಳ್ತಾ ಇದಾರೆ ಪರ್ ಸ್ಕ್ವೇರ್ ಫೀಟ್. ಯಾವ ತರಪ್ಪ ನಮ್ಗೆ ಏನಾದ್ರು ಲೋನ್ ಏನಾದ್ರು ಸಿಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಹೌದು ವೀಕ್ಷಕರೇ, ಇದು ನಗರಸಭೆ ಖಾತೆ ಆಗಿರೋದ್ರಿಂದ ನಿಮ್ಗೆಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ. ಹಾಗೆ ಬುಕಿಂಗ್ ಪ್ರೋಸೆಸ್ ಯಾವ ತರ ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ಟೋಕನ್ ಅಡ್ವಾನ್ಸ್ ನ ಪೇ ಮಾಡಿದ್ರೆ ಸಾಕು, ನಿಮ್ಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ನಿಮ್ಮ ಲಾಯರ್, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ವೆರಿಫೈ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಹಾಗೆ ಈ ಲೇಔಟ್ಗೆ ಹೆಂಗಪ್ಪ ವಿಸಿಟ್ ಮಾಡೋದು ಅಂತ ಹೇಳಿದ್ರೆ,
ಇವರ ಕಂಪ್ನಿ ಕಡೆಯಿಂದಾನೇ ದುರ್ಗಶ್ರೀ ವೆಂಚರ್ಸ್ ಅವರೇ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಜೊತೆ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ನೀವು ಲೇಔಟ್ಗೆ ವಿಸಿಟ್ ಮಾಡ್ಬಿಟ್ಟು ನೆಕ್ಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ನಿಮ್ಗೆ ಏನಾದರೂ ಸೈಟ್ ಏನಾದರೂ ಇಷ್ಟ ಆಗಿದ್ರೆ ನೀವು ಒಂದು ಟೋಕನ್ ಅಡ್ವಾನ್ಸ್ ಅಂತ ಪೇ ಮಾಡಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ವೆರಿಫೈ ಮಾಡಿ. ಒಬ್ರಲ್ಲ ಇಬ್ರು ಲಾಯರ್ ಹತ್ರ ವೆರಿಫೈ ಆದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ನೋಡ್ರಲ್ಲ ವೀಕ್ಷಕರೇ, ಇವತ್ತು ದುರ್ಗಶ್ರೀ ವೆಂಚರ್ಸ್ ಅವ್ರದ್ದು ಇನ್ನೊಂದು ಹೊಸ ಲೇಔಟ್ ನ ನಿಮ್ಮೆಲ್ಲರಿಗೂ ತೋರಿಸಿದೀನಿ. ಇನ್ನು ಹೆಚ್ಚಿನ ಮಾಹಿತಿ ಈ ಲೇಔಟ್ ಬಗ್ಗೆ ಏನಾದ್ರೂ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಬರ್ತಾರಂತ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಇವರ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಹಾಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರೋದ್ರಿಂದ ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ 3600 rupees per square feet ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡೋದನ್ನ ಮರಿಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ನೆಲಮಂಗಲ ಸರೌಂಡಿಂಗು ಒಂದು ಒಳ್ಳೆ ಬಜೆಟ್ ಅಲ್ಲಿ ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಮನೆಗಳಾಗಿರ್ಬೇಕಪ್ಪ ಆ ತರ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗೆ ಬರ್ತಾರ ನಮ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡೋದನ್ನ ಮರಿಬಿಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.